ನಮಸ್ತೆ, ಭಂಡಾರಿ ವ್ಲಾಗ್ಸ್ ಚಾನಲಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಸಂಡೇ. ಈ ಸಂಡೇ ನಾನು ಏನೆಲ್ಲ ಮಾಡಿದ್ದೇನೆ, ಎಲ್ಲೆಲ್ಲಿ ಹೋಗಿದ್ದೇನೆ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ. ಇವತ್ತು ನಮಗೆ ಸ್ವಚ್ಛತಾ ಅಭಿಯಾನ ಇತ್ತು. ಹಾಗಾಗಿ ನಾನು ಮಣಿಪಾಲ ಲೇಕ್, ಮನ್ನಪಳ್ಳದ ಹತ್ರ, ಮಣಿಪಾಲದ ಹತ್ರ ಅಲ್ಲಿ ಹೋಗಿದ್ವಿ ನಾವೆಲ್ಲ. ಅಲ್ಲಿ ಸ್ವಚ್ಛತಾ ಅಭಿಯಾನ ನಡೀತಾ ಇತ್ತು. ಅವರೊಟ್ಟಿಗೆ ಸೇರಿ ಇಡೀ ಪಾರ್ಕನ್ನು ನಾವು ಸ್ವಚ್ಛ ಮಾಡಬೇಕಿತ್ತು. ಈ ಪಾರ್ಕ್ ನೋಡಲಿಕ್ಕೆ ತುಂಬ ಸುಂದರವಾಗಿತ್ತು. ಹತ್ತಿರ ಲೇಕ್ ಇದೆ, ಮತ್ತು ವಾಕಿಂಗ್ ಮಾಡುವವರಿಗೆ ಬೇಕಾದರೆ ಇಲ್ಲಿ ಎಷ್ಟು ಒಂದು 4 ಕಿಲೋಮೀಟರ್ ಅಷ್ಟು ವಾಕಿಂಗ್ ಮಾಡ್ಬೋದು. ಅಷ್ಟು ದೊಡ್ಡ ಒಳ್ಳೆ ಸ್ಥಳ ಇದೆ ಇಲ್ಲಿ. ಈ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡವರು ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ. ಅಲ್ಲಿಯ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಜನ್ಮದಿನೋತ್ಸವ ಗ್ರಾಮೋತ್ಸವ 2025 ಅಂಗವಾಗಿ ಏಕಕಾಲದಲ್ಲಿ 365 ಕಡೆಗಳಲ್ಲಿ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು. ನನ್ನ ಸಿಸ್ಟರ್ ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ, ಹಾಗಾಗಿ ಅವಳೊಟ್ಟಿಗೆ ನಾನು ಕೂಡ ಜಾಯ್ನ್ ಆದೆ. ಖುಷಿಯಾಯಿತು. ಈ ರೀತಿಯ ಕೆಲಸವನ್ನು ನಾವು ಮಾಡಬೇಕು. ಯಾಕೆಂದರೆ ಸ್ವಚ್ಛತೆ ನಾವೇ ಮಾಡದಿದ್ದರೆ ಮತ್ತು ಹೇಗೆ ಅದು ಸ್ವಚ್ಛತೆಯಾಗೋದು ಅಲ್ವಾ? ನಾವು ಮಾಡಲೇಬೇಕಾಗುತ್ತೆ. ನಾವೇ ಕಸವನ್ನು ಹಾಕೋದು, ನಾವೇ ತೆಗೆಯುವಂಥದ್ದು ಆಗಬಾರ್ದು. ಯಾಕೆಂದರೆ ಇವತ್ತು ಪಾರ್ಕಲ್ಲಿ ಆ ಪಾರ್ಕಲ್ಲಿ ತುಂಬ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ನೀವು ಬೇಕಾದರೆ ಇಲ್ಲಿ ಕುತ್ಕೊಳ್ಳಿ, ಆಚೆ ಈಚೆ ಹೋಗಿ ತಿರುಗಿ, ಅವರದ್ದು ಏನೋ ಅಭ್ಯಂತರ ಇಲ್ಲ. ಅಲ್ಲಿ ಕಸದ ಬುಟ್ಟಿಯನ್ನು ಇಟ್ಟಿದ್ದಾರೆ. ಅಂದರೆ ನೀವು ತಿಂದು ಹಾಕಿದ ಕಸಗಳನ್ನೆಲ್ಲ ಒಂದು ಕಸದ ಬುಟ್ಟಿಗೆ ಹಾಕಿ ಅಂತ ಒಂದು ಒಳ್ಳೆ ಕಸದ ಬುಟ್ಟಿಯನ್ನು ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಏನು ಮಾಡೋದು, ಮನುಷ್ಯರು ಅವರಿಗೆ ಅದನ್ನು ಮಾಡಬೇಕು ಅನ್ನೋದೊಂದು ಮನಸ್ಸೇ ಬರೋದಿಲ್ವ ಏನೋ ಗೊತ್ತಿಲ್ಲ. ಆ ರೀತಿಯಾಗಿ ಹಾಗೆ ಎಲ್ಲ ಕಸಗಳನ್ನು ಇಕ್ಕಿ ನಾವು ಒಂದು ಸ್ವಚ್ಛ ಮಾಡ್ತಾ ಇರ್ತಾರಂತೆ ಅಲ್ಲಿ. ಖುಷಿಯಾಯಿತು ಅವರೊಟ್ಟಿಗೆ ಸೇರಿ. ನನಗೂ ಒಂದು ಸಂಡೇ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗಿಯಾದದ್ದು ನನಗೆ ತುಂಬ ಖುಷಿಯಾಯಿತು. ಹಾಗೆ ಎಲ್ಲ ಲೇಕನ್ನು ನೋಡಿ, ಅಲ್ಲಿಯ ಪರಿಸರವನ್ನು ನೋಡಿ ತುಂಬ ಖುಷಿಯಾಯಿತು. ನೆಕ್ಸ್ಟ್ ನಾವು ಫ್ಯಾಮಿಲಿ ಎಲ್ಲ ಒಂದು ಉಡುಪಿಯ ಫೇಮಸ್ ವುಡ್ಲ್ಯಾಂಡ್ಸ್ ರೆಸ್ಟೋರೆಂಟಿಗೆ ಹೋಗಿದ್ವಿ. ಮಕ್ಕಳು ಸಂಡೇ ಒಂದು ಸ್ಪೆಷಲ್ ಅವರಿಗೆ ಡಿನ್ನರ್ ಕೊಡಿಸುವ ಅಂತ ಹೇಳಿ ಕರ್ಕೊಂಡೋದ್ವಿ. ಎಲ್ಲರೂ ಖುಷಿಯಲ್ಲಿ ಎಂತ ತಿನ್ನೋದು ಅಂತ, ಬಟ್ ತಿನ್ನೋದು ಎಂತ ಇಲ್ಲ. ಮತ್ತೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿ ಮನೆಗೆ ತಗೊಂಡು ಬಂದ್ವಿ. ಖುಷಿಯಾಯಿತು. ಸಂಡೇ ಒಂದು ಒಳ್ಳೆ ರೀತಿಯಲ್ಲಿ ಹೋಯಿತು. ನೆಕ್ಸ್ಟ್ ನಾವು ಏನು ಮಾಡಿದ್ವಿ ಅಂತೇಳಿದ್ರೆ ಫಿಲ್ಮಿಗೆ ಬಂದ್ವಿ. ಈಗ ಒಂದು ಒಳ್ಳೆ ಫಿಲ್ಮ್ ಬಂದಿದೆ, ಸೋ ಫಿಲ್ಮ್. ಸುಲೋಚನಾ ಫ್ರಮ್ ಸೋಮೇಶ್ವರ ಅನ್ನೋ ಒಂದು ಫಿಲ್ಮ್, ಕನ್ನಡ ಫಿಲ್ಮ್. ಆ ಫಿಲ್ಮಲ್ಲಿ ನಮ್ಮ ಊರಿನ ಭಾಷೆ ಕನ್ನಡ ಕೇಳಲಿಕ್ಕೆ ತುಂಬ ಖುಷಿಯಾಯಿತು ಫಿಲ್ಮ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಶೇರ್, ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ.